ಬಂದೆ ಇರ್ರಿ. ಬಚ್ಚಿಟ್ಟಿದನೋ ಏನೋ, ಇಡೀ ಮನೆ ಹುಡುಕಿದೀನಿ, ಆ ಫೈಲೇ ಸಿಕ್ತಿಲ್ವಲ್ಲ, ಏನ್ ಮಾಡೋದು? ಮೊದ್ಲೇ ಆ ರವೀಂದ್ರ ಪುಕ್ಲ ಹೆದರ್ಕೊಂಡು ಫೈಲ್ನ ಎಲ್ಲ ಬಿಸಾಕ್ಬಿಟ್ಟಿರ್ತಾನೆ. ಮನೇಲಿ ಇರೋದೆಲ್ಲ ಭಾರ್ಗವಿ ಕೇಸ್ ಫೈಲ್ಗಳೇ. ನಮಗ್ ಬೇಕಾಗಿರೋ ಫೈಲು ಇಲ್ಲ. 25 ವರ್ಷದ ಹಿಂದೆನೆ ಅದಕ್ಕೆ ಸಂಬಂಧಪಟ್ಟಿರೋ ಎಲ್ಲಾ ಕೇಸ್ ಫೈಲು ಸುಟ್ಟಾಕ್ಬಿಟ್ಟಿರ್ತಾನೆ ಅನ್ಸುತ್ತೆ ಪುಕ್ಲ. ಅಯ್ಯೋ ಭಾರ್ಗವಿ, ನೋಡೆ ನನ್ನ ಅರ್ಜುನ ನೋಡು, ಎಷ್ಟು ಚೆನ್ನಾಗಿದ್ದಾನೆ. ರಾಜ್ಕುಮಾರ ಇದ್ದಂಗಿದ್ದಾನೆ. ಆಯಾಗ್ ಪ್ಯಾಲೇಸ್ ಅಲ್ಲಿ ಇದ್ದವನು, ಆದ್ರೆ ಈ ಕೊಂಪೆಗ್ ಬಂದು ನಿಮ್ಗಳ ಸರ್ವೆಂಟ್ ಆಗಿ ಬದುಕ್ತಾ ಇದ್ದಾನೆ. ಅವನನ್ನ ಹೇಗ್ ನೋಡ್ಕೋಬೇಕು ಅಂತ ಗೊತ್ತಿಲ್ಲದೆ ಇರೋ ನಿನ್ ಜೊತೆನೂ ಬದುಕ್ತಾ ಇದ್ದಾನೆ. ರಿಯಲಿ ಮಾಣಿಕ್ಯ ಸಿಗ್ದಾಗಿದೆ. ಕೊಂಡಿದ್ರೆ ನನ್ನ ಅರ್ಜುನ್ನೇ ಹಗ್ ಮಾಡ್ದಾಗಿದೆ. ಇದೇ ನಿಜ ಆಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ? ಆ ಭಾರ್ಗವಿನ ಜೀವಂತವಾಗಿರಕ್ ಬಿಟ್ಟಿದೀನಿ. ಇಲ್ಲ ಅಂದ್ರೆ ಇಷ್ಟೊತ್ತಿಗಳು ಗತಿ ಕಾಣಿಸ್ತಾ ಇದೆ. ಏನು ಯೋಚನೆ ಮಾಡ್ಬೇಡ ಅರ್ಜುನ್, ಕಾಮಾಗಿರು. ಆದಷ್ಟು ಬೇಗ ಭಾರ್ಗವಿನ ನಿನ್ನಿಂದ ದೂರ ಮಾಡಿ ನಾನು ನೀನು ಇಷ್ಟ ಹತ್ರ ಇರೋ ಹಾಗೆ ಮಾಡ್ತೀನಿ. ಆದ್ರೂ ಅಳಿಮಯ್ಯ, ಒಂದ್ ಸೆಕೆಂಡಿಗಾದ್ರೂ ನೀನು ಭಯ ಪಟ್ಟೆ ಅಲ್ವಾ? ಮನೇಲಿ ಯಾರು ಕಾಣಿಸಿಲ್ಲ ಅಂತಂದ್ರೆ ಗಾಬರಿ ಆಗಲ್ಲ. ವಿಕಿ, ಸರ್ಪ್ರೈಸ್ ಸರ್ಪ್ರೈಸ್ ಸರ್ಪ್ರೈಸ್. ಧನಲಕ್ಷ್ಮಿ, ವಿಕಿ, ನೀವಿಬ್ರು? ಗುಡ್ ಕ್ವಶನ್. ರಾತ್ರಿ ಆಗಿತ್ತಲ್ಲ, ಹಾಗೆ ಮನೆಗೆ ಕನ್ನ ಹಾಕೋಣ ಅಂತ ಬಂದಿದ್ವಿ. ನಂಬಕ್ಕಾಗಲ್ಲ, ಬಂದಿದ್ರು ಬಂದಿರ್ತ್ಯಾ. ಸರಿ, ದೇವ್ರ ಪ್ರತ್ಯಕ್ಷ ಆಗತ್ತಾರ ದಿಢೀರಂತ ಪ್ರತ್ಯಕ್ಷ ಆಗಿದ್ದೀರಲ್ಲ? ಹೇಳು ವಿಕ್ಕಿ, ಎಲ್ರು ಕೇಳ್ತಿದ್ರಲ್ಲ, ಉತ್ತರ ಕೊಡು. ಹ್ಯಾಪಿ ಬರ್ಡೇ ಮೈ ಡಿಯರ್ ಫ್ರೆಂಡ್. ವಿಕ್ಕಿ, ಇವತ್ ನನ್ ಬರ್ಡೇ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಏನ್ ಈಗ ಹೇಗೆ ಹೇಳ್ತಿದ್ಯಾ ಅರ್ಜುನ್? ಪ್ರತಿ ವರ್ಷ ನಿನ್ ಬರ್ಡೇ ಸೆಲೆಬ್ರೇಷನ್ಗೆ ನಾನೇ ಇರ್ತಿದ್ನಲ್ವಾ? ಅದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ. ಒಳಗಡೆ ಬಂದು ನೋಡ್ತೀವಿ, ನೀವ್ ಯಾರು ಇರ್ಲೇ ಇರ್ಲಿಲ್ಲ. ನಮ್ಗೆ ಸರ್ಪ್ರೈಸ್ ಆಗೋಯ್ತು. ಅರ್ಜುನ್, ನಿಂಗೋಸ್ಕರ ಒಂದ್ ಸರ್ಪ್ರೈಸ್ ಕಾದಿದೆ. ಡು ಯು ವಾಂಟ್ ಟು ಗೆಸ್? ಚಕ್ಲಿ. ದಟ್ಸ್ ಓಕೆ. ಇಷ್ಟ ಆಯ್ತಾ? ನಿನ್ಗೋಸ್ಕರ ಈ ಸ್ಪೆಷಲ್ ಪ್ಲಾಟಿನಂ ಚೈನ್ ತಂದಿದ್ದೀನಿ. ನೀವಿಬ್ರು ಬಂದಿದ್ದು ತುಂಬಾ ಖುಷಿ ಆಯ್ತು. ಆದ್ರೆ ನನಗೆ ಗಿಫ್ಟ್ ಬೇಡ. ಒಂದು ಎಕ್ಸ್ಪೆನ್ಸಿವ್ ಗಿಫ್ಟ್ ನ ಯೂಸ್ ಮಾಡಲ್ಲ. ಯಾಕೆ? ನಾನ್ ಕೊಡ್ತಿರೋದಲ್ವಾ? ಹಾಕು ಅರ್ಜುನ್, ನಿನ್ ರೇಂಜ್ಗೆ ತಕ್ಕನಾಗಿರುತ್ತೆ. ನೋಡು ವಂದನ, ಈ ತರ ಚೈನಿಂದನೋ ಅಥವಾ ಇನ್ಯಾವುದೋ ಎಕ್ಸ್ಪೆನ್ಸಿವ್ ಗಿಫ್ಟ್ ಇಂದನೋ ನಮ್ ರೇಂಜ್ ನಿರ್ಧಾರ ಆಗಲ್ಲ. ನಿರ್ಧಾರ ಓ, ನಾವ್ ಕೊಟ್ಟಿರೋ ಗಿಫ್ಟ್ ತಗೊಳಲ್ಲ ಅಂದ್ಮೇಲೆ ನಿನ್ ಹೆಂಡತಿ ಸ್ಪೆಷಲ್ ಆಗಿ ದೊಡ್ಡ ಗಿಫ್ಟೇ ಕೊಟ್ಟಿರ್ಬೇಕಲ್ಲ? ಅವ್ರು ಕೊಟ್ಟಿರೋ ಗಿಫ್ಟ್ಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಗಿಫ್ಟ್ ಕೊಟ್ಟಿದ್ದಾರೆ. ಅದನ್ನ ಎಲ್ರ ಮುಂದೆ ಹೇಳಕ್ಕಾಗಲ್ಲ, ಅರ್ಥ ಮಾಡ್ಕೋ ವಂದನ. ವಂದನಾ, ನಿಂಗೆ ನಿಜವಾಗ್ಲೂ ಅರ್ಜುನ್ಗೆ ಏನೋ ಒಂದ್ ಗಿಫ್ಟ್ ಮಾಡ್ಬೇಕು ಅಂತ ಇದ್ರೆ ಯಾವ್ದಾದ್ರು ಒಂದು ಅನಾಥಾಶ್ರಮಕ್ಕೆ ಒಂದ್ ಒಳ್ಳೆ ಊಟ ಕೊಡ್ಸು. ಅವಾಗ್ಲೂ ಹಂಗೆ ಮಾಡೋದು. ಅನಾಥ ಮಕ್ಕಳಿಗೆ ಊಟ ಕೊಡ್ಸೋದು, ಬಟ್ಟೆ ಕೊಡ್ಸೋದು, ಪೆನ್ನು, ಪೆನ್ಸಿಲ್, ಪುಸ್ತಕ ಅವಳ ಕೈಲ ಸಹಾಯ ಮಾಡಿ ಖುಷಿ ಪಡ್ತಾಳೆ. ಹೌದಾ ಭಾರ್ಗವಿ? ವಾಹ್, ಇಷ್ಟು ಒಳ್ಳೆ ಕೆಲ್ಸ. ಇದನ್ನೇ ನಾನು ಇನ್ ಮುಂದೆ ರೂಢಿ ಮಾಡ್ಕೋತೀನಿ. ಒಳ್ಳೆ ಐಡಿಯಾ ಭಾರ್ಗವಿ. ವಂದನ, ನಾವು ಹೀಗೆ ಮಾಡೋಣ, ಒಂದಷ್ಟು ಮಕ್ಕಳಿಗೆ ಹೆಲ್ಪ್ ಆದ್ರೂ ಆಗುತ್ತೆ. ಸರಿ, ನಾವಿನ್ ಬರ್ತೀವಿ. ಏನಪ್ಪ ಇಷ್ಟ ಅರ್ಜೆಂಟು? ಕೂತ್ಕೊಳ್ಳಿ ಇಬ್ರು, ಕುಡಿಯೋಕೆ ಏನಾರ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಊಟ ಮಾಡ್ಕೊಂಡು ಹೋಗ್ತೀವಿ. ಮುಂದನು ಹೋಗೋಣ. ಬರ್ತೀವಿ ಭಾರ್ಗವಿ.
ಬಾ ಬೃಂದ, ಮಾವ ಆ ಫೈಲ್ ಬಗ್ಗೆ ಏನಾರ ಗೊತ್ತಾಯ್ತಾ? ಆರ್ ಎನಿ ಅದರ್ ಇನ್ಫಾರ್ಮೇಶನ್ ಅಬೌಟ್ ಇಟ್? ಅಲ್ಲ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ? ಒಂದಾದ್ಮೇಲೆ ಒಂದು ತಲೆನೋವು ಬರ್ತಿರೋದು ನಿನ್ಗೆ ಗೊತ್ತಲ್ಲ ಬೃಂದ. ಅದಿರ್ಲಿ, ವಿಷಯ ಹೇಳು. ಇನ್ನು ಮುಂದೆ ನಿಮ್ಗ ಟೆನ್ಷನ್ ಬೇಡ ಮ್ಯಾಮ್. ಆ ಮನೇಲಿ ಆ ತರ ಫೈಲ್ಸ್ ಯಾವ್ದು ಇಲ್ಲ. ಆರ್ ಯು 100% ಶೂರ್? ಆ ಫೈಲು ಆ ಮನೆಯಲ್ಲೇ ಇದ್ದು ನಮಗ್ ಸಿಗದೆ ಇದ್ದಿರ್ಬೋದಲ್ವಾ? ವಿಕ್ಕಿನ ನಾನೇ ಕಳ್ಸಿ ಇಡೀ ಮನೆ ಹುಡುಕ್ಸಿದೀನಿ ಮಾವ. ಫೈಲ್ಸ್ ಎಲ್ಲೂ ಸಿಕ್ಕಿಲ್ಲ. ಬ್ರಿಲಿಯಂಟ್, ಬ್ರಿಲಿಯಂಟ್. ವಿಕ್ಕಿನೇ ಹೋಗಿ ಭಾರ್ಗವಿ ಮನೆಯಲ್ಲಿ ಹುಡುಕಿದಾನೆ ಅಂತಂದ್ರೆ ಖಂಡಿತ ಆ ಫೈಲ್ ಅಲ್ಲಿ ಇರಲ್ಲ. 25 ವರ್ಷದ ಮುಂಚೆ ನಿಮ್ ಮುಂದೆ ಸೋತು ಆ ನೋವುನ ತಡ್ಕೊಳಕ್ಕಾಗದೆ ಎಲ್ಲಾನು ಗಂಟು ಮುಟ್ಟೆ ಕಟ್ಟಿ ಹೊರಗಡೆ ಬಿಸಾಕಿರ್ಬೇಕು. ಅಷ್ಟು ವರ್ಷದ ಹಿಂದೆ ನಾವು ಕೊಟ್ಟ ಏಟನ್ನ ರವೀಂದ್ರ ಇನ್ನೂ ಮರ್ತಿಲ್ಲ. ನೆನ್ಪಿಟ್ಕೊಂಡು ನಿಮ್ ಮುಂದೆ ನಿಲ್ಲೋ ಧೈರ್ಯ ಆಗ್ಲಿ, ಆ 25 ವರ್ಷದ ಹಳೆ ಜಿದ್ದನ್ನ ನಿಮ್ ವಿರುದ್ಧ ತೀರಿಸ್ಕೋಬೇಕು ಅನ್ನೋ ಬುದ್ಧಿವಂತಿಕೆ ಆಗ್ಲಿ, ಚಾಣಾಕ್ಷತನ ಆಗ್ಲಿ ಅವ್ರಿಗಿಲ್ಲ ಬಿಡಿ ಮಾವ. ಮುಂದೆ ಯಾರೇ ನಿಂತು ಗೆಲ್ಲೋದು ನೀವೇನೆ. ಅಂದ್ರೆ ನಡೀತಿರೋ ಎಲ್ಲಾ ಕುತಂತ್ರದ ಹಿಂದೆ ಇರೋ ತಲೆ ನಿಂದೆ ಅಂತ ಆಯ್ತು ಅಲ್ವಾ ಬೃಂದ? ಶಕುಂತಲಾದೇವಿ, ನಿನಗೆ ಸಂಬಂಧ ಪಡೆದೇ ಇರೋ ವಿಷಯ ಎಲ್ಲದಕ್ಕೂ ಮೂಗ್ ತೋರಿಸ್ಕೊಂಡ್ ಬರ್ಬೇಡ. ನನ್ನ ಮಗ ಮೊಮ್ಮಗನಿಗೆ ಸಂಬಂಧ ಪಟ್ಟಿದ್ದು ಅಂದ್ಮೇಲೆ ನಾನ್ ಯೋಚನೆ ಮಾಡ್ಲೇಬೇಕಲ್ಲ ಜೆಪಿ. ಯಾಕೋ ಯಾಕಿಷ್ಟೊಂದು ಭಯ ಪಡ್ತಾ ಇದೀಯಾ? ಭಾರ್ಗವಿಯಿಂದ ಸಿಕ್ಕಿರೋ ಸೋಲು ನಿನ್ನನ್ನು ಇಷ್ಟೊಂದು ಅಲಗಾಡಿಸ್ತಿದೀಯಾ? ರವೀಂದ್ರ ಕೋರ್ಟ್ಗೆ ಬರ್ತಾನೆ, ವಾದ ಮಾಡ್ತಾನೆ ಅನ್ನೋ ಭಯಕ್ಕಿಂತ ಆ ಕೇಸ್ನಲ್ಲಿ ನೀನ್ ಸೋಲ್ತೀಯಾ ಅನ್ನೋ ಭಯನೇ ಜಾಸ್ತಿ ಕಾಣಿಸ್ತಿದೆ. ಈ ಸತಿ ಕೇಸ್ ಯಾರು ಸೋಲ್ತಾರೆ ಅಂತ ನಿನ್ನ ಕಣ್ಣಾರೆ ನೀನ್ ನೋಡ್ತೀಯ ಶಕುಂತಲಾದೇವಿ. ನನ್ನ ವಿರುದ್ಧ ನಿಲ್ಲಕ್ಕೆ ಆ ಭಾರ್ಗವಿಗಾಗ್ಲಿ ರವೀಂದ್ರಂಗಾಗ್ಲಿ ಖಂಡಿತ ಇಲ್ಲ. ನಿನಗಿನ್ನೂ ಅರ್ಥ ಆಗ್ಲಿಲ್ವಾ ಜೆಪಿ? ಕೋರ್ಟ್ ನಲ್ಲಿ ಅನ್ಯಾಯದ ವಿರುದ್ಧ ಕೇಸ್ ನಡೆಯೋದು, ಆದ್ರೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ದೆ ನಿನ್ನ ಬಗ್ಗೆನೇ ನೀನ್ ಯೋಚನೆ ಮಾಡ್ತಾ ಇದೀಯಾ. ನೀವಿಬ್ರು ಕೀಳಾಗಿ ನೋಡ್ತಿದ್ದೀರಲ್ಲ ಅವಳ ತಂದೆನ, ಅವ್ರನ್ನು ಮುಂದೆ ಇಟ್ಕೊಂಡೆ ಈ ಕೇಸ್ನ ಗೆಲ್ತಾಳೆ, ನೋಡ್ತಾ ಇರು. ಸಾಕ್ಷಿ ಕೇಳದ್ ನನ್ನ ವಿರುದ್ಧ ನಿಲ್ಲಕ್ಕೆ ಸಾಕ್ಷಿ ಬೇಡವಾ ಶಕುಂತಲಾದೇವಿ? ಹೊಗಳು ಭಟ್ರ ಜೊತೆ ಸೇರಿ ನಿನ್ನೆದುರುಗಡೆ ನಿಲ್ತಾ ಇರೋದು ರವೀಂದ್ರ ಅನ್ನೋದನ್ನ ಮರಿಬೇಡ. ಗವಿ ಆದಷ್ಟು ಬೇಗ ರವೀಂದ್ರನ್ನ ಕೋರ್ಟ್ ಕರ್ಕೊಂಡ್ ಬಂದೇ ಬರ್ತಾಳೆ. ನೀವು ಅಜ್ಜಿ ಮಾತ್ಗೆಲ್ಲ ತಲೆ ಕೆಡ್ಸ್ಕೋಬೇಡಿ. ಆ ಭಾರ್ಗವಿ ಒತ್ತಾಯದಿಂದ ಅಪ್ಪ ಅರ್ಜಿ ಹಾಕಿರ್ತಾರಷ್ಟೇನೆ. ಅವರು ಕೋರ್ಟ್ ಬರೋದೆಲ್ಲ ಕನ್ಸಿನ ಮಾತು. ಹಲೋ ಅರ್ಜುನ್. ಹಲೋ, ನನ್ ಮಗನ್ ಫೋನು ನಿನ್ ಹತ್ರನೇ ಇರತ್ತಾ? ಅವನಿಗಷ್ಟು ಸ್ವಾತಂತ್ರ್ಯ ಇಲ್ವಾ? ಹಾಗಲ್ಲ ಅತ್ತೆ, ಅವರು ಸ್ನಾನಕ್ಕೆ. ಶಡಪ್. ಯಾರೇ ನಿನ್ ಅತ್ತೆ? ನಿನ್ ಮಾತ್ ಕೇಳಕ್ಕೂ ಅಸಹ್ಯ ಆಗತ್ತೆ ನನ್ಗೆ. ಇಷ್ಟ ದಿನ ಬೃಂದ ಸ್ವಾರ್ಥಿ ಕೆಟ್ಟೋಳು ಅಂತ ತಪ್ಪು ತಿಳ್ಕೊಂಡಿದ್ದೆ. ಆದ್ರೆ ಆ ಬೃಂದಂಗೆ ಮನೆ ಮುರಿಯೋ ಬುದ್ಧಿ ಯಾವತ್ತೂ ಇರ್ಲಿಲ್ಲ. ಆದ್ರೆ ನೀನು ನೇರವಾಗಿ ನನ್ ಮಗನ್ನ ನನ್ನಿಂದನೇ ಕಿತ್ಕೊಂಡು ಹೊಟ್ಟೋಗ್ಬಿಟ್ಟಿಯಲ್ಲೇ. ಈಗ ಸಮಾಧಾನ ನನಗೆ? ಪಾಪ ನನ್ ಮಗ ಮುಗ್ಧ, ಅವನ್ಗೇನು ಗೊತ್ತಾಗಲ್ಲ. ನಿನ್ ತಾಳಕ್ ತಕ್ಕ ಹಾಗೆ ಅವನನ್ನು ಕುಣಿಸ್ತಾ ಇದೀಯ ಅಲ್ವಾ? ಏನೋ ಸಾಧನೆ ಮಾಡ್ದೆ ಅಂತ ಮೆರಿತಾ ಇದೀಯ ಅಲ್ವಾ? ಇಷ್ಟಕ್ಕೆ ಗೆದ್ದೆ ಅಂತ ಅನ್ಕೋಬೇಡ. ಅದೇನೋ ಅಂತಾರಲ್ಲ, ಹಣ್ಣೆಲೆ ಉದುರೋವಾಗ ಹಸಿರೆಲೆ ನಗ್ತಿತ್ತಂತೆ. ನಿನಗೂ ಮಕ್ಳಾಗ್ತಾರೆ, ನಿನಗೂ ವಯಸ್ಸಾಗತ್ತೆ. ಮುಂದೊಂದ್ ದಿನ ನಿನಗ್ ಹುಟ್ಟೋ ಮಕ್ಳು ನಿನ್ನನ್ ಬಿಟ್ಟು ಹೋಗ್ಲಿ. ಇದು ನನ್ ಶಾಪ, ಇದೊಂದು ತಾಯಿ ಶಾಪ ಅಂತ ಅನ್ಕೋ. ನಿಂದು ಒಂದ್ ಜನ್ಮನ. ಯಾರು ಕಾಲ್ ಮಾಡಿದ್ದು? ನಿಮ್ಮಮ್ಮ ನಿಮ್ ಬರ್ತ್ಡೇಗೆ ವಿಶ್ ಮಾಡಕ್ಕೋಸ್ಕರ ಕಾಲ್ ಮಾಡಿದ್ದಾರೆ, ತಗೊಳ್ಳಿ. ಮಾಮ? ಹಲೋ ಮಾಮ್. ಅರ್ಜುನ್, ಹೇಗಿದ್ಯಪ್ಪ? ಹ್ಯಾಪಿ ಬರ್ತ್ಡೇ ಮೈ ಚೈಲ್ಡ್. ಥ್ಯಾಂಕ್ ಯು ಮಾಮ್. ನಿಮಗಾದ್ರೂ ನನ್ನ ನೆನಪಿದೆಯಲ್ಲ. ನಿನ್ ಬಗ್ಗೆ ಯೋಚನೆ ಮಾಡ್ದಿರೋ ಕ್ಷಣನೇ ಇಲ್ಲ ಕಣೋ. ನಮ್ಮನ್ನೆಲ್ಲ ಮರ್ತು ದೂರ ಹೋಗಿರೋದು ನೀನು, ನಾವಲ್ಲ. ನಾನು ಎಲ್ಲಿದ್ರು ನಿಮ್ ಮಗನೇ ಅಲ್ವಾ ಮಾಮ್. ಮನ್ಸಲ್ಲಿ ಯಾವಾಗ್ಲೂ ನಿಮ್ ಯೋಚನೆ ಇದ್ದೇ ಇರುತ್ತೆ. ನಿಮ್ ಮಗ ನಿಮ್ ಪಾಲಿಗೆ ಯಾವತ್ತೂ ಇದ್ದಾನೆ. ಆದ್ರೆ
ಬಂದ್ಬಿಡು ಅಂದ್ರೆ ನನ್ನ ಭಾರ್ಗವಿನ ಇಬ್ರು ಒಟ್ಟಿಗೆ ಕರಿತಿದ್ದೀರಲ್ವಾ? ಅರ್ಜುನ್, ನಾನ್ ಕರ್ದಿದ್ದು ನಿನ್ನ, ಈ ಮನೆ ಮುರ್ದ್ ಹಾಕಿರೋ ಆ ಅನಿಷ್ಟನಲ್ಲ. ಅವಳ ವಿಷಯ ಬಿಡು, ನಿನ್ಗೆ ಇಷ್ಟವಾದ ಸ್ವೀಟ್ ಮಾಡ್ತೀನಿ. ಪ್ಲೀಸ್ ಬೇಗ ಬಾರೋ ಮಗನೇ. ಮಾಮ್, ನೀವಿಬ್ರು ಕರ್ದಿದ್ರೆ, ಭಾರ್ಗವಿ ಬಗ್ಗೆ ಪ್ರೀತಿ ತೋರ್ಸಿದಿದ್ರೆ ಈಗ್ಲೇ ಓಡೋಡಿ ಬರ್ತಿದ್ದೆ. ಆದ್ರೆ ನನ್ನ ಹೆಂಡತಿಗೆ ಮರ್ಯಾದೆ ಇಲ್ದಿರೋ ಜಾಗಕ್ಕೆ ನಾನ್ ಕಾಲಿಡಲ್ಲ. ಎಷ್ಟು ಪ್ರೀತಿ, ಕಾಳಜಿ, ಗೌರವ ಇದೆಯೋ ನನ್ನ ಹೆಂಡತಿಗೂ ಅದು ಸಿಗ್ಬೇಕು ಮಾಮ್. ನಮ್ಗಿಂತ ಆ ಭಾರ್ಗವಿನೇ ಹೆಚ್ಚಾಗೋದ್ಲಿಲ್ಲೋ ನಿನ್ಗೆ? ಕೂಡ ಮೊದಲ ಆದ್ಯತೆ ಕೊಡೋದು ನಿಮ್ಗೆ ಅಲ್ವಾ ಮಾಮ್? ನೀವೆಲ್ಲ ನನಗೆ ಎಷ್ಟು ಮುಖ್ಯನೋ ಭಾರ್ಗವಿ ಕೂಡ ಅಷ್ಟೇ ಮುಖ್ಯ. ನನಗೋಸ್ಕರ ಅವ್ರ ಮನೆ ಬಿಟ್ಟು ಬಂದಿರ್ಲಿಲ್ವಾ? ಇವಾಗ ಅವ್ರ ಪರವಾಗಿ ನಾನ್ ಅವ್ರ ಜೊತೆ ನಿಂತ್ರೆ ಏನ್ ತಪ್ಪು? ಉಳ್ಕಂಡ್ರೆ ನಮ್ಗಾಗಲ್ಲ ಕಣೋ, ಅವಳು ನಮ್ ಫೈರಿ. ಅವರು ನಿಮ್ ಸೊಸೆ, ಅದು ನಿಮಗೆ ಅರ್ಥ ಆಗೋವರೆಗೂ ನಾನ್ ಆ ಮನೆಗ್ ಬರಲ್ಲ. ಟೇಕ್ ಕೇರ್, ಬಾಯ್. ಅಲ್ಲಿ ಯಾವ್ದು ನಾನು ಹೇಳಿದ ತರ ಫೈಲ್ ಸಿಗ್ಲಿಲ್ಲ ತಾನೆ? ಡ್ಯಾಡ್, ನಾನೇ ನನ್ ಕಣ್ಣಾರೆ ಇಡೀ ಮನೇನ ತಡ್ಕಾಡ್ಬಿಟ್ಟಿದೀನಿ. ನೀವ್ ಕೇಳಿದ ತರ ಯಾವ ಫೈಲ್ಸ್ ಇರ್ಲಿಲ್ಲ ಅಲ್ಲಿ. ಆ ಭಾರ್ಗವಿ ಹ್ಯಾಂಡಲ್ ಮಾಡ್ತಿರೋ ಒಂದಷ್ಟು ಕೇಸ್ಗಳ ಫೈಲ್ಸು, ಬುಕ್ಸು ಬಿಟ್ರೆ ನೀವ್ ಕೇಳಿದ ಫೈಲ್ ಯಾವ್ದು ಸಿಗ್ಲಿಲ್ಲ ಡ್ಯಾಡ್. ಆ ಫೈಲ್ ಏನೇನಿತ್ತು? ಹೌದು, ದಿಢೀರಂತ ಮನೆಗೆ ಹೋಗಿ ಅದ್ ಯಾವ್ದೋ ಫೈಲ್ ಹುಡುಕು ಅಂತ ಪ್ರೆಷರ್ ಕೊಟ್ರಲ್ಲ, ಅಂತದ್ ಏನಿದೆ ಅದ್ರಲ್ಲಿ? ನಿಮಗೆಲ್ಲ ಬೆಪ್ಪನ್ ತರ ಬಾಯಿ ಮುಚ್ಕೊಂಡಿರೋ ರವೀಂದ್ರ ಮಾತ್ರ ಗೊತ್ತು. ಆದ್ರೆ ಒಂದಾನೊಂದು ಕಾಲದಲ್ಲಿ ಅವನು ಎಲ್ರನ್ನು ಬೆಚ್ಚಿ ಬೀಳ್ಸೋ ಪ್ರತಿಭಾವಂತ ಲಾಯರ್. ಇಷ್ಟು ವರ್ಷ ಆದ್ಮೇಲೆ ಮನ್ಸು ಬದಲಾಯಿಸಿ ಮತ್ತೆ ಕೋರ್ಟ್ಗೆ ವಾಪಸ್ ಬರ್ತಾ ಇದೆಯಲ್ಲ? ಹೌದು ಸರ್, ಇಷ್ಟು ವರ್ಷದ ನಿಮ್ಮ ಅಜ್ಞಾತವಾಸಕ್ಕೆ ಈಗ ಕೊನೆ ಸಿಕ್ತಿದೆಯಲ್ಲ, ನಿಮ್ಮ ಈ ನಿರ್ಧಾರ ಕೇಳಿ ನಮ್ಗೆ ಸಮಾಧಾನ ಆಯ್ತು. ಬಾರ್ ಕೌನ್ಸಿಲ್ ನಿನ್ನ ಅರ್ಜಿನ ಸ್ವೀಕರಿಸಿ ಮತ್ತೆ ಕೋರ್ಟ್ಗೆ ಬರೋ ಹಾಗೆ ಮಾಡುತ್ತೆ. ನೀನು ಕೋರ್ಟ್ ಬರೋದನ್ನ ನಾವೆಲ್ಲ ಕಾಯ್ತಾ ಇರ್ತೀವಿ. ಹೀಗೆ ರವಿ, ನಿನಗಿರೋದು ಇಬ್ರು ಹೆಣ್ಮಕ್ಳಲ್ವಾ? ಇವ್ನ್ಯಾರು? ನಿನ್ ಮಗನಾ? ಮಗನ್ ತರನೇ ನನ್ನ ಹಿರಿಯ. ಇವನೇ ಬಾರ್ ಕೌನ್ಸಿಲ್ಗೆ ರೀ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿದ್ದು. ಒಳ್ಳೆ ಕೆಲಸ ಮಾಡಿದ್ಯಪ್ಪ ಅರ್ಜುನ್. ನಿಮ್ ಮಾವ ಎಷ್ಟು ದೊಡ್ಡ ಲಾಯರ್ ಗೊತ್ತಾ ನಿನ್ಗೆ? ನ್ಯಾಯ ನೀತಿಗೆ ಇನ್ನೊಂದು ಹೆಸರೇ ನಮ್ ರವೀಂದ್ರ. ಧ್ವನಿಯಾಗಿ ನಿಂತವನು, ಯಾರು ಹೆದರ್ಸಿದ್ರು ಬೆದರ್ಸಿದ್ರು ಜಗದೆ ಕೇಸ್ ನಡೆಸ್ತಾ ಇದ್ದ. ಅನ್ಯಾಯ ಮಾಡಿದವ್ರು ಯಾರೇ ಆಗಿದ್ರು ಅವ್ರನ್ನ ಕಟಕಟೆಯಲ್ಲಿ ನಿಲ್ಲಿಸ್ತಿದ್ದ. ಎಷ್ಟೋ ಜನ ರವೀಂದ್ರನ ಹೆಸರು ಹೇಳ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಭಾರ್ಗವಿ ಅವ್ರ ಆವೇಶ, ಪ್ರಾಮಾಣಿಕತೆ ಎಲ್ಲಿಂದ ಬಂದಿದೆ ಅಂತ ಇವಾಗ ಅರ್ಥ ಆಗ್ತಿದೆ. ನೋಡಪ್ಪ, ನಮ್ಗೆ ರವೀಂದ್ರ ಸರ್ ಅಂದ್ರೆ ಬಹಳ ನಂಬಿಕೆ, ಗೌರವ. ನಮ್ಗೆ ಏನೇ ಬೇಕಂದ್ರು, ಯಾವುದೇ ಸೆಕ್ಷನ್ ಬಗ್ಗೆ ವಿಷಯ ಬೇಕು ತಿಳ್ಕೊಬೇಕಂದ್ರು ಇವ್ರ ಹತ್ರನೇ ಬರ್ತಾ ಇದ್ವಿ. ನಮಗೆ ಯಾವ್ದಾದ್ರು ಕೇಸ್ ತಗೊಳ್ಳೋದಕ್ಕೆ ಭಯ ಆದ್ರೂ ಆ ಕೇಸ್ನ ರವೀಂದ್ರನಿಗೆ ಕೊಡ್ತಾ ಇದ್ವಿ. ಅವರು ಆ ಕೇಸ್ನ ನಡೆಸ್ತಾರೆ ಅನ್ನೋ ನಂಬಿಕೆ ನಮಗಿತ್ತು. ಸ್ನೇಹಿತನ ತರ ಇತ್ತು, ನಮ್ ಬೆನ್ನಿ ಚೂರಿ ಹಾಕ್ತವನು ಆ ಜೆಪಿ. ಇನ್ನು ನಾನು ರಾಜಕೀಯಕ್ಕೆ ಸೇರ್ಕೊಂಡು ಹೊಸ್ತು. ನನಗೂ ಅವನಿಗೂ ಅದೆಷ್ಟೋ ಕೇಸ್ಗಳಲ್ಲಿ ಕ್ಲಾಶ್ ಆಗಿದೆ. ಅವನು ಮಗಳ ಹಾಗೆ ನ್ಯಾಯ ನೀತಿ ಅಂತ ನಡೆಯೋನು. ಆಗಂತೂ ಅವನು ಹಾಕೋ ಪ್ರತಿಯೊಂದು ಪೆಟಿಷನ್ ಅಲ್ಲೂ ನನ್ನ ಹೆಸರಿತ್ತು. ನಾನು ಮಾಡಿರೋ ಕ್ರೈಮ್ಗಳನ್ನೆಲ್ಲ ಅಗದು ಬಗದು ತೆಗಿತಾ ಇದ್ದ. ಅಷ್ಟೊಂದು ಲಾಯಲ್ ಆಗಿದ್ದವನು ಅದ್ ಹೇಗ್ ಮೂಲಕ್ ಸೇರ್ಕೊಂಡ? ಒಂದ್ಸಲ ಒಬ್ಬ ಸರ್ಕಾರಿ ನೌಕರನ ಜಾಗ ನಾವು ಕಬ್ಜಾ ಮಾಡಿದ್ವಿ. ಆ ಫೈಲು ರವೀಂದ್ರ ಭಟ್ಕಲ್ ಕೈ ಸೇರಿ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇರ್ಲಿಲ್ಲ. ಈ ಸಂಧ್ಯಾ ಕೇಸ್ ಹಾಗೆ. ನಿನ್ನೇನು ನನ್ನ ರಾಜಕೀಯದ ಭವಿಷ್ಯ ಮುಗ್ದೇ ಹೋಯ್ತು ಅನ್ನೋ ಹಾಗೆ ಎಲ್ಲಾ ಕಡೆಯಿಂದ ಲಾಕ್ ಆಗೋಗಿತ್ತು. ಇದೇ ಜೆಪಿಗೆ ದುಡ್ಡಿನ ಆಸೆ ತೋರಿಸಿ ಅವನ ಜೊತೆ ಕೈ ಜೋಡಿಸಿ ರವೀಂದ್ರನ್ ಮೇಲೆ ಫ್ರಾಡ್ ಕೇಸ್ ಹಾಕ್ಸಿ ಬಾರ್ ಕೌನ್ಸಿಲ್ ಲೈಸೆನ್ಸ್ ನ ರದ್ದಾಗೋ ಹಾಗೆ ಮಾಡ್ದ. ಕೋರ್ಟ್ ಅಲ್ಲಿ, ಸಮಾಜದಲ್ಲಿ ಅವನ ಮಾನ ಕಳೆದ. ಒಂದು ಕಬ್ಜಾ ಮಾಡಿರೋ ಲ್ಯಾಂಡ್ಗೆ ಇಷ್ಟೆಲ್ಲಾ ತಲೆ ಕೆಡ್ಸ್ಕೊಂಡಿದ್ದೀರಲ್ಲ ಡ್ಯಾಡ್, ಇದೆಲ್ಲ ಒಂದು ಕೇಸ? ಅಯ್ಯೋ, ಅದು ಬರೀ ಆರಂಭ ಅಷ್ಟೇ ಮಗನೆ. ಅದ್ರ ಹಿಂದೆ ಪಾತಾಳದ ಆಳದಷ್ಟು ಕೇಸ್ಗಳಿವೆ. ಕೆಲವು ಕಾಣದ ಕೈಗಳ ಕೈವಾಡನೂ ಇದೆ. ಆ ಹೆಸರುಗಳೆಲ್ಲ ಆಚೆ ಬಂದ್ರೆ
ನಮಗ್ ತುಂಬಾ ತೊಂದರೆ. ನಿಮಗ್ ಬೇಡ. ಆ ಫೈಲ್ ಏನಾದ್ರೂ ಆಚೆ ಬಂದ್ರೆ ನಿಮ್ಮಮ್ಮನ ಹಾಗೆ ನಾನು ಜೈಲಲ್ಲೇ ಕೊಳಿಬೇಕಾಗತ್ತೆ. ವಾಟ್? ನಿಮಗ್ ಜೀವಾವಧಿ ಶಿಕ್ಷೆ ಆಗುತ್ತಾ? ಡ್ಯಾಡ್, ಆ ಫೈಲ್ ಅಲ್ಲಿ ಏನಿದೆ ಅಂತ ಸರಿಯಾಗಿ ಹೇಳಿ. ಬಿಡು ಅಂತ ಹೇಳದ್ನಲ್ಲ. ಇಲ್ದೇ ಇರೋ ವಿಷಯದ ಬಗ್ಗೆ ಚಿಂತೆ ಯಾಕೆ? ಒಟ್ನಲ್ಲಿ ಆ ಫೈಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ಯಲ್ಲ, ಅಷ್ಟ್ ಸಾಕು. ನಾವು ಕೊಟ್ಟ ಏಟಿಂದ ಅವನಿನ್ನೂ ಚೇತರಿಸ್ಕೊಂಡಿಲ್ಲ ಅನ್ನೋ ಹಾಗಾಯ್ತು. ಅವನು ಮತ್ತೆ ಲಾಯರ್ ಆಗೋ ಧೈರ್ಯ ಮಾಡ. ಹೌದಪ್ಪ ಅರ್ಜುನ್, ರವೀಂದ್ರನ್ ಕಂಡ್ರೆ ಆ JP ಪಾಟೀಲ್ ಅನ್ನೋ ಲಾಯರ್ಗೆ ಹೊಟ್ಟೆ ಕಿಚ್ಚು. ಸುಮ್ನಿರಿ ಸರ್. ನಮ್ ಹುಡುಗನ ಮಧ್ಯೆ ಏನ್ ಮುಚ್ಚು ಮರೆ? ನೀವು ಪ್ರಾಕ್ಟೀಸ್ ಬಿಟ್ಟಿದ್ ಯಾಕೆ ಅಂತ ಅವನಿಗೆ ಗೊತ್ತಾಗ್ಲಿ. ಎಲ್ಲರೂ ಒಂದೇ ಲಾ ಫರ್ಮ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದು. JPನೂ ಒಳ್ಳೆ ಲಾಯರೇ, ಆದ್ರೆ ರವೀಂದ್ರ ಅವ್ರ ತರ ನಿಷ್ಠಾವಂತ ಅಲ್ಲ. ಬಡವರು ಕೈ ಹಿಡಿದ್ರೆ ಆ JP ಆಫೀಸ್ ಬರುವಂತಹ ದೊಡ್ಡ ಜನಗಳ, ದೊಡ್ಡ ಶ್ರೀಮಂತರ, ರಾಜಕಾರಣಿಗಳ ಸ್ನೇಹ ಮಾಡೋರು. ನಮ್ ರವಿ ತಗೊಂಡಿರೋ ಒಂದ್ ಕೇಸಲ್ಲಿ JP ನಮ್ಮೆಲ್ರಿಗೂ ಮೋಸ ಮಾಡಿ ಆ ಶಕ್ತಿ ಪ್ರಸಾದ್, ಅದೇ ಆ MLA ಆಗಿದ್ನಲ್ಲ, ಅವನ್ ಜೊತೆ ಸೇರ್ಕೊಂಡ್ಬಿಟ್ಟ. ಲಂಚ ತಗೊಂಡು ರವಿ ಮೇಲೆ ಸುಳ್ಳು ಆಪಾದನೆ ಹೊರಿಸಿ ಬಾರ್ ಕೌನ್ಸಿಲ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿಸ್ದ. ಸರ್ ವಾಪಸ್ ಕೋರ್ಟಿಗೆ ಬರ್ತಾ ಇದಾರಂದ್ರೆ ಖಂಡಿತ JPಗೆ ತಲೆ ಕೆಡುತ್ತೆ. ಯಾಕೋ ಈಗ ಹಳೆದಲ್ಲ? ಅಲ್ಲಪ್ಪ, ಯಾರೆದ್ರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಗೆ. ಅವೆಲ್ಲ ಯಾಕೆ ಈಗ? ಬಿಡಿ ಆ ವಿಷಯನ. ನೋಡಿ ಸರ್, ನನ್ನ ಪೂರ್ತಿ ಹೆಸರು ಅರ್ಜುನ್ ಪಾಟೀಲ್. ಅದೇ ಇಷ್ಟೊತ್ತು ಮಾತಾಡ್ತಿದ್ರಲ್ಲ, JP ಪಾಟೀಲ್ ಅವ್ರ ಮಗ ನಾನೇ. ಡ್ಯಾಡ್ ಎಷ್ಟು ದೊಡ್ಡ ಲಾಯರ್, ಅಷ್ಟೇ ಒಳ್ಳೆ ಅಪ್ಪ ಕೂಡ. ಆದ್ರೆ ಏನ್ ಮಾಡೋದು, ಅವ್ರ ಸಂಘ ಸಹವಾಸ ಸರಿ ಇಲ್ಲದೆ ಹೀಗಾಗಿದಾರಷ್ಟೇ. ನಮ್ ಮಾತಿಂದ ಬೇಜಾರಾಗಿದ್ರೆ ಖಂಡಿತ ಕ್ಷಮಿಸಿ. ಚಚೆ, ಪರವಾಗಿಲ್ಲ. ಒಂದತ್ತು ಸತ್ಯ, ಇವತ್ ನೀವ್ ಹೇಗೆ ಮಾವನ್ನ ಹೊಗಳ್ತಾ ಇದೀರ, ಹಾಗೆ ನಮ್ಮಪ್ಪನ ಒಂದಿನ ಹೊಗಳ್ತೀರ. ಆ ದಿನ ಸದ್ಯದಲ್ಲೇ ಬರುತ್ತೆ. ಅವಂಗಾಗಿರೋ ಅವಮಾನಕ್ಕೆ ಉತ್ತರ ಸಿಗ್ಬೇಕು. ಹಾಗೆ ನನ್ ಡ್ಯಾಡ್ ಕೂಡ ಸರಿದಾರಿಲಿ ನಡಿಬೇಕು. ಡ್ಯಾಡ್ ಮತ್ತೆ ಮಾವ ಬೇರೆ ಬೇರೆ ಅಲ್ಲ, ಅವರಿಬ್ರು ಚೆನ್ನಾಗಿರ್ಬೇಕು. ಅವರಿಬ್ರಿಗೂ ನ್ಯಾಯ ಸಿಗ್ಬೇಕು ಅಂತ ನಾನ್ ಪ್ರಯತ್ನ ಪಡ್ತಾ ಇದ್ದೀನಿ. ಚಿನ್ನದಂತ ಅಳಿಯ ಸಿಕ್ಕಿದ್ದಾನೆ ರವಿ. ಅವ್ರನ್ನ ಸರಿ ಮಾಡೋದಕ್ಕೆ, JP ಅವ್ರನ್ನ ಮತ್ತೆ ರವೀಂದ್ರ ಸರ್ನ ಒಂದ್ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಕಣಪ್ಪ. ಒಳ್ಳೇದಾಗ್ಲಿ. ನಾನು ಹೇಳಿದ್ದು, ಇವ್ ನನ್ನ ಅಳಿಯ ಅಲ್ಲ, ನನ್ನ ಮಕ್ಕ. ಕೊನೆಗೂ ಇಷ್ಟು ವರ್ಷದ ಕನ್ಸು ಅಮ್ಮ, ಕೊನೆಗೂ ಇಷ್ಟು ವರ್ಷದ ಕನ್ಸು ಇವತ್ ನನ್ಸಾಗೋಯ್ತು ಅಮ್ಮ. ಅಪ್ಪ ಮತ್ತೆ ಲಾಯರ್ ಆಗಿ ಕೋರ್ಟಿಗೆ ಬರಕ್ ಒಪ್ಕೊಂಡಿದಾರಮ್ಮ. ಏನು ಕಾಳ್ತಿದ್ಯಾ? ಅಯ್ಯೋ ಭಾರ್ಗವಿ, ನಾನು ಅಳ್ತಾ ಇಲ್ಲ. ನನ್ ಒಳಗಿನ ಖುಷಿ ತಡ್ಕೊಳ್ಳಾರ್ದೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅಷ್ಟೇ ಕಣೆ. ಅಳ್ತಾ ಇದ್ದದನ್ ಮಾತ್ರ ನೀನ್ ನೋಡಿದ್ದೆ, ಆದ್ರೆ ಅವರು ಮನಸ್ಸಿನಲ್ಲಿ ನೋವಿಟ್ಕೊಂಡು ಕೊರಗ್ತಾ ಇದ್ದಿದ್ದು ನಿನಗ್ ಗೊತ್ತಿಲ್ಲಮ್ಮ. ನಾನು ಒಳ್ಳೆ ಗಂಡ ಆಗ್ಲಿಲ್ಲ, ಒಳ್ಳೆ ತಂದೆ ಆಗ್ಲಿಲ್ಲ, ಈ ಸಮಾಜಕ್ಕೆ ಭಾರವಾಗಿ ಹೋಗಿದ್ದೀನಿ ಅಂತ ಎಷ್ಟೋ ರಾತ್ರಿಗಳು ನೊಂದ್ಕೊಂಡು ಹಿದ್ದೆಗೆಟ್ಟು ಹೊರಗಿರೋದನ್ನ ನೋಡಿದಿನಪ್ಪ. ಹೆಂಡತಿಯಾಗಿ ನಾನು ಅವ್ರ ಒಳ್ಳೆ ನಡತೆ, ಪ್ರಾಮಾಣಿಕತನ ಮೆಚ್ಚಿ ಮದುವೆ ಆದೆ. ಅದೇ ನಮ್ ಜೀವನದಲ್ಲಿ ಮುಳುವಾಗತ್ತೆ, ನಮ್ ಇಷ್ಟು ವರ್ಷದ ಕಷ್ಟಕ್ಕೆ ಕಾರಣ ಆಗತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ ಭಾರ್ಗವಿ. ಹೆಂಡತಿ ತನ್ ಗಂಡ ಬಡವ ಆಗಿದ್ರೆ ಸಹಿಸ್ಕೊಂಡ್ ಬಿಡ್ತಾಳೆ, ಆದ್ರೆ ಅವನ್ ಕೆಲ್ಸಕ್ ಹೋಗದೆ ಮನೇಲೆ ಕೂತ್ಕೊಂಡ್ಬಿಟ್ರೆ ಅದನ್ನ ಸಹಿಸ್ಕೊಳಲ್ಲ ಕಣೆ. ಎಷ್ಟೋ ವರ್ಷ ಇವ್ರು ಯಾಕೆ ಕೋರ್ಟ್ಗೆ ಹೋಗ್ತಿಲ್ಲ, ಇವ್ರು ಯಾಕೆ ಪ್ರಾಕ್ಟೀಸ್ ಮಾಡ್ತಿಲ್ಲ, ಏನಾಗಿದೆ ಇವ್ರಿಗೆ ಅಂತ ನನಗ್ ಗೊತ್ತಿಲ್ದೆ ಅವ್ರ ಜೊತೆ ಎಷ್ಟು ಜಗಳ ಆಡಿದೀನಿ ಗೊತ್ತಾ? ಅವ್ರನ್ನ ಎಷ್ಟು ದೂಷಿಸಿದೀನಿ, ಬೈದಿದ್ದೀನಿ. ಆದ್ರೆ ಇಷ್ಟು ವರ್ಷ ನಾನ್ ಪಟ್ಟ ಕಷ್ಟಕ್ಕೆ, ಅವ್ರು ಅನುಭವಿಸಿದ ನೋವಿಗೆ ನೀವು ಒಂದ್ ಅರ್ಥ ಹುಡುಕೊಟ್ರಿ, ಒಂದ್ ಬೆಲೆ ಕಟ್ಕೊಡ್ತಾ ಇದ್ದೀರಾ. ಇನ್ನು ಮುಂದೆ ನಿಮ್ಮಪ್ಪ ಯಾವತ್ತೂ ಕೊರಕೊಂಡು ಮನೇಲಿ ಕೂತ್ಕೊಳ್ಳಲ್ಲ ಭಾರ್ಗವಿ. ನಮ್ ಮನೇಲಿ ಖುಷಿನೇ, ತುಂಬಾ ಖುಷಿನೇ ಇರುತ್ತೆ ಭಾರ್ಗವಿ. ಅಮ್ಮ, ನಿಮ್ಗದೆಷ್ಟೇ ಕಷ್ಟ ಇದ್ರು ಅದ್ಯಾವ್ದನ್ನ ನನ್ನ ಹತ್ರ ತೋರಿಸ್ಕೊಳ್ದೆ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಮ್ಮಂತ ಅಪ್ಪ ಅಮ್ಮನ್ ಪಡೆಯಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಅಮ್ಮ. ಈಗ ಮಗಳಾಗಿ ನನ್ನ ಕರ್ತವ್ಯ ಮಾಡೋ ಸಮಯ ಬಂದಿದೆ. ಅಪ್ಪನಂತ ಪ್ರಾಮಾಣಿಕ ಲಾಯರ್ಗೆ ಬೆಲೆನೇ ಕೊಡದೆ ಈ ಸಮಾಜ ಸೋತ್ ಹೋಗಿತ್ತು. ಇನ್ಮುಂದೆ ಅಪ್ಪನಿಂದ ಸಮಾಜಕ್ಕೂ ಒಳ್ಳೇದಾಗತ್ತೆ, ನೋಡ್ತಾ ಇರು.
ಏನಂತ ಹೇಳಿದ್ರು ಗೊತ್ತಾ ಅಮ್ಮ? ಅವ್ರು ಹೋಗೋ ಕೋರ್ಟಿಗೆ ಕಾಲಿಡೋ ಯೋಗ್ಯತೆನೂ ಅಪ್ಪಂಗಿಲ್ಲ ಅಂತ ಹೇಳಿದ್ರು. ಆದ್ರೆ ಇವಾಗ ನೋಡು, ಮತ್ತದೇ ಕೋರ್ಟಲ್ಲಿ JP ಪಾಟೀಲ್ ಮುಂದೆ ಅಪ್ಪ ವಾದ ಮಾಡೋ ಹಾಗಾಗತ್ತೆ. ಆದ್ರೆ ನಿನಗೆ JP ಅವ್ರ ಮೇಲೆ ದ್ವೇಷ ಇದೆಯಾ ಭಾರ್ಗವಿ? ಇಲ್ಲಮ್ಮ, ಇದು ದ್ವೇಷ ಅಲ್ಲ, ಒಬ್ಬ ಮಗಳಾಗಿ ನನ್ಗಿರೋ ಹಠ. ಅಪ್ಪಂಗೆ ಸಿಗ್ಬೇಕಾಗಿರೋ ಗೌರವ ಸಿಗ್ಲೇಬೇಕು ಅನ್ನೋ ಛಲ. ಬರೀ JP ಪಾಟೀಲ್, ಶಕ್ತಿ ಪ್ರಸಾದ್ ಮುಂದೆ ಮಾತ್ರ ಅಲ್ಲ ಅಮ್ಮ, ಇಡೀ ಸಮಾಜದ ಎದುರಿಗೆ ನಮ್ಮಪ್ಪ ಲಾಯರ್ ಆಗಿ ನಿಲ್ಲೋ ಹಾಗೆ ನಾನ್ ಮಾಡೇ ಮಾಡ್ತೀನಿ. ಹಾಗ್ ಮಾಡ್ದೇ ಇದ್ರೆ ನನ್ನ ಹೆಸರು ಭಾರ್ಗವಿನೇ ಅಲ್ಲ.